ಜೈ ಕ್ರಿಸ್ತ್. ಇವತ್ತಿನ ವಾಕ್ಯ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ ವಚನ 1. ಆದದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ಯಾಕೆಂದರೆ ಜೀವವನ್ನುಂಟು ಮಾಡುವ ಪವಿತ್ರಾತ್ಮನಿಂದಾದ ನೇಮವು ನಿಮ್ಮನ್ನು ಪಾಪಮರಣಗಳಿಗೆ ಕಾರಣವಾದ ನೇಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ಬಿಡಿಸಿತು. ಜೈ ಕ್ರಿಸ್ತ್. ನಾನು ಎಲ್ಲರಿಗೆ ಹೇಳುವ ವಾಕ್ಯ ಏನೆಂದರೆ, ಯೇಸು ಕ್ರಿಸ್ತನ ಮೂಲಕ ಎಲ್ಲ ಪಾಪವನ್ನು ಹೋಗಿ ಆತನ ಆ ಪವಿತ್ರಾತ್ಮ ಮೂಲಕ ನಿಮಗೆ ಯಾವುದೂ ಮರಣ ಶಿಕ್ಷೆ ಇಲ್ಲ. ಅದಕ್ಕೋಸ್ಕರ ನಾವು ನಮಗೆ ಕಾಪಾಡುವಂಥದ್ದು ಯಾವುದು? ಯೇಸುವಿನ ರಕ್ತ. ಆತನ ಮರಣದಿಂದ ನಮಗೆ ಜಯವು, ಯಾವ ಮರಣ ಇರಲ್ಲ. ಯಾಕೆ? ಎಲ್ಲ ಪಾಪದಿಂದ ನಮ್ಮನ್ನು ಬಿಡಿಸಿದ್ದಾನೆ. ನಾವು ಪಶ್ಚಾತ್ತಾಪ ಪಡಬೇಕು. ಆತ ನಮಗೆ ಏನೇನು ತ್ಯಾಗ ಮಾಡಿದ್ದಾನೆ. ಆದರೆ ನಾವೇನು ಮಾಡ್ತೀವಿ? ವಾಕ್ಯ ಅಷ್ಟೇ ಕೇಳಬೇಕು. ನಾವು ಹೇಳ್ತೀವಿ ನಮ್ಮ ಜೀವನದಲ್ಲಿ ಎಲ್ಲಕ್ಕಿಂತ ಮಹತ್ವ ಬೇರೆ ಬೇರೆ ವಿಷಯಗಳಿಗೆ ಕೊಡ್ತೇವೆ. ಆದರೆ ಜೀವ ಮರಣದಲ್ಲಿ ದೇವರು ನಿಮ್ಮನ್ನೇನು ಮಾಡಿದ್ದಾನೆ? ಕಾಪಾಡಿದ್ದಾನೆ. ಶಾಶ್ವತ ಮರಣದಿಂದ ನಿಮ್ಮನ್ನು ಬಿಡುಗಡೆ ಮಾಡಿದ್ದಾನೆ. ನಾವು ಯಾರಾದರೂ ಸಂದೇಶ ಕೇಳಿದಾಗ ಅವರೇ ನಮ್ಮ ಜೀವಿತ ಅಂತ ಹೇಳ್ತೇವೆ. ಒಂದು ಸಿಸ್ಟರ್ ಸಂದೇಶ ಕೊಟ್ಟರೆ ಅವರೇ ಎಷ್ಟು ಚಲೋ ಹೇಳ್ತಾರೆ, ಅವರೇ ಚಂದಾರ, ಅವರೇ ನಮಗೆಲ್ಲ ತಿಳ್ಕೊತೇವೆ. ಒಬ್ಬರು ಬ್ರದರ್ ಸಂದೇಶ ಹೇಳ್ತಾರೆ, ಅವರೇ ಚಲೋರ ಅಂತ ತಿಳ್ಕೊತೇವೆ. ಗಂಡು ಚಂದಾರ, ನಮ್ಗೆ ಸಹಾಯ ಮಾಡ್ತಾರೆ ಅಂತ ಹೇಳ್ತೇವೆ. ಹೆಂಡತಿ ಚಂದಾರ, ಸಹಾಯ ಮಾಡ್ತಾರೆ, ಮಕ್ಕಳು ಚಂದಾರ ಅಂತ ಹೇಳ್ತೇವೆ. ಬಟ್ ನಮ್ಮ ಜೀವನದಲ್ಲಿ ಯಾರೂ ಇಲ್ಲ. ನಮಗೆ ಜೀವ ಮರಣ ಕೊಟ್ಟವನು ದೇವರು. ನೀವು ದೇವರನ್ನೇ ಪ್ರೀತಿಸಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಮಹತ್ವ ದೇವರಿಗೆ ಕೊಡಬೇಕು. ಭಾಳಷ್ಟು ಕೇಳ್ತೀನಿ, ನೀವು ವಾಕ್ಯ ಅಷ್ಟೇ ಕೇಳಬೇಕು. ಅವರೇ ನಮ್ಮ ಜೀವನ, ಅವರೇ ನಮಗೆ ಶಾಶ್ವತ. ಯಾರಿಗೂ ಶಾಶ್ವತ ಇಲ್ಲ. ದೇವರೇ ನಿಮಗೆ ಶಾಶ್ವತ. ಸೊ ಎಲ್ಲರನ್ನೂ ಆಧಾರ ಮಾಡಬೇಕು, ಗೌರವ ಕೊಡಿಸ್ಬೇಕು, ಎಲ್ಲರ ಜೊತೆ ಒಳ್ಳೆ ರೀತಿಯಿಂದ ಇರಬೇಕು. ಬಟ್ ಯಾರೂ ಶಾಶ್ವತ ಇಲ್ಲ ಅಂತ ಇದು ನಿಮಗೆ ಗೊತ್ತಾಗಿರಬೇಕು. ದೇವರಿಗೆ ಬಿಟ್ಟು ಅವರೇ ನಿಮ್ಮ ಜೀವವನ್ನು ಕೊಟ್ಟವನು, ಮರಣದಿಂದ ಪಾರು ಮಾಡಿದವನು. ಅದಕ್ಕೆ ನಾನು ಹೇಳುವುದೇನೆಂದರೆ, ಮನುಷ್ಯರ ಮೇಲೆ ಯಾವತ್ತೂ ಫೋಕಸ್ ಇಡಬೇಡ್ರಿ. ವಾಕ್ಯ ಕೇಳಿರಿ, ಆರಾಧನೆ ಮಾಡಿರಿ, ಒಳ್ಳೆ ಪ್ರೀತಿಯಿಂದ ಇರಿ. ಬಟ್ ನಿಮ್ಮನ್ನು ಮರಣದಿಂದ ಕಾಪಾಡಿದವನು ದೇವರು ಅಂತ ಮರೆಯಬೇಡಿರಿ. ಶಾಶ್ವತವಾದ ಜೀವನ ಕೊಟ್ಟವನು ದೇವರು. ಮನುಷ್ಯರು, ಲೋಕವು ಎಲ್ಲ ಬೇರೆ ಬೇರೆ ವಿಷಯದಲ್ಲಿ ನಾವೇನು ಮಾಡ್ತೀವಿ? ಅದರಲ್ಲಿ ಹೋಗಿ ಏನು ಮಾಡ್ತೀವಿ? ಕೆಲಸನೇ ನನಗೆಲ್ಲ, ಸ್ನೇಹಿತನೇ ನನಗೆಲ್ಲ, ಗಂಡೇ ನನಗೆಲ್ಲ, ಹೆಂಡತಿನೇ ನನಗೆಲ್ಲ, ಬೇರೆ ಬೇರೆ ವಾಕ್ಯ ಹೇಳೋರೇ ನಮಗೆಲ್ಲ ಅಂತ ಹಂಗೇನಿಲ್ಲ. ವಾಕ್ಯ ಕೇಳಿ ಎಲ್ಲರಿಗೆ ಆಧಾರ ಮಾಡಿ. ಬಟ್ ದೇವರೇ ನಿಮಗೆಲ್ಲ ಏನು ಮಾಡಿದ್ದಾನೆ? ಎಲ್ಲ ಪಾಪದಿಂದ ಮರಣದಿಂದ ಬಿಡುಗಡೆ ಮಾಡಿದ್ದಾನೆ. ಆತನೊಬ್ಬನೇ ನಿಮ್ಮ ಜೊತೆ ಇರ್ತಾನೆ. ಜೈ ಕ್ರಿಸ್ತ.